ಭೇಟಿಯನ್ನ ಮಾಡಿ ಎಂಬುದಾಗಿ ಹೇಳಿದ್ರು. ಯಾಕೆ ಇದು ಅವಶ್ಯಕ ಎಂಬುದಾಗಿ ಹೇಳ್ತಾರೆ ಅಂತಂದ್ರೆ, ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನ ಪ್ರತಿ ತಾಲೂಕಿನ ವಿಶ್ವಕರ್ಮ ಬಂಧುಗಳ ಸಂಪರ್ಕ ಆಗಬೇಕು ನಮಗೆ. ಯಾಕೆಂತ ಹೇಳಿದ್ರೆ ನಾವು ಇದು ಕೂಡ ಓಡಾಡಲಿದ್ರೆ ಬಹಳ ಕಡೆ ಸ್ವಾಮೀಜಿಯವರು ಈಗಾಗಲೇ ಸಾಕಷ್ಟು ಬಾರಿ ಎಲ್ಲ ಹಳ್ಳಿಯವರಿಗೂ ಕೂಡ ಭೇಟಿಯನ್ನು ಮಾಡಿದ್ದಾರೆ. ಅವರ ಒಂದು ಭಕ್ತರ ನಾಡಿ ನುಡಿಗಳನ್ನು ತಿಳಿದವರಾಗಿದ್ದಾರೆ. ಹಾಗಾಗಿ ಆ ರೀತಿಯಾದಂತಹ ಅನುಭವ ಆಗಬೇಕು ನಿಮಗೆ. ಎಲ್ಲ ಜ್ಞಾನವನ್ನ ನೀವು ಈಗಾಗಲೇ ವಿದ್ವತ್ ಪಡೆದಿದ್ರು ಕೂಡ ಭಕ್ತರ ನಾಡಿ ನುಡಿಗಳನ್ನು ತಿಳಿಬೇಕಂದ್ರೆ ಅವರ ಜೊತೆಗೆ ಸಾಗೆ ಅದನ್ನು ತಿಳಿಯಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಸಂದರ್ಶನಕ್ಕಾಗಿ ದಿನಾಂಕವನ್ನು ನಿಗದಿಪಡಿಸಿಕೊಂಡಿದ್ದೇನೆ. ಈ ಒಂದು ವಿಶ್ವಕರ್ಮ ಸಮುದಾಯ ಹೇಗೆ ಬೆಳೆದು ಬಂದಿದೆ ಎಂಬುದಾಗಿ ಎಲ್ಲರೂ ಕೂಡ ಹೇಳ್ತಿದ್ದೆ. 1984ರಲ್ಲಿ ಸಮಾಜದ ಸಂಘಟನೆಯನ್ನು ಮಾಡಿಕೊಂಡಿದ್ದರು. ನಮ್ಮ ಸಮಾಜ ಅನ್ಯ ಸಮಾಜಗಳ ರೀತಿಯಲ್ಲಿ ಕೇವಲ ಧಾರ್ಮಿಕವಾಗಿ ಅಥವಾ ಸಾಮಾಜಿಕವಾಗಿ ಬಂದಂತಹ ಒಂದು ಸಮಾಜ. ಬ್ರಾಹ್ಮಣರನ್ನು ನೋಡಿದ್ರೆ ಅವರು ಕೇವಲ ಧರ್ಮಗಳನ್ನ ಹೇಳ್ಕೊಂಡು ಬಂದಿರ್ತಾರೆ, ವೇದಗಳ ಅಧ್ಯಯನ ಮಾಡುವಂತಹ ಒಂದು ಸಮಾಜ. ಇನ್ನು ಅನ್ಯರಿಂದಾಗಿ ಕೇವಲ ವೃತ್ತಿಪರರಾಗಿರುವಂತಹ ಒಂದು ಸಮಾಜ. ಆದರೆ ಈ ವಿಶ್ವಕರ್ಮ ಸಮುದಾಯ ಧಾರ್ಮಿಕ ವೈದಿಕತೆಗಳನ್ನ ಇಟ್ಟುಕೊಂಡು ಜೊತೆಯಲ್ಲಿ ತನ್ನ ವೃತ್ತಿಗಳು ಪಂಚಶಿಲ್ಪಗಳನ್ನು ಕೂಡ ಇಟ್ಟುಕೊಂಡು ಬಂದಂತಹ ಒಂದು ವೈಶಿಷ್ಟ್ಯತೆಯನ್ನು ಹೊಂದಿರುವಂತಹ ಒಂದು ಸಮಾಜ. ಆ ರೀತಿಯಾದಂತಹ ಸಮಾಜವನ್ನು ಸಂರಕ್ಷಿಸಿಕೊಳ್ಬೇಕಂತ ಹೇಳಿದ್ರೆ ಹೆಚ್ಚಿನ ಪ್ರಯತ್ನಗಳು. ಕೇವಲ ವೃತ್ತಿಪರನಾಗಿ ಹೋದರೆ ವೈದಿಕತೆ ಇಟ್ಕೊಂಡು, ಕೇವಲ ವೈದಿಕತೆಯನ್ನು ಇಟ್ಕೊಂಡು ಹೋದ್ರೆ ನಮ್ಮ ಶಿಲ್ಪ ವೃತ್ತಿಗಳು ಏನಿತ್ತು ಅದು ಕೈತಪ್ಪಿ ಹೋಗ್ತದೆ. ಹಾಗಾಗಿ ಎರಡನ್ನೂ ಕೂಡ ಸಂರಕ್ಷಣೆ ಮಾಡುವಂತಹ ಒಂದು ಜವಾಬ್ದಾರಿ ಒಂದು ಸಮಾಜದ ಭಕ್ತರ ಮೇಲೆ ಇತ್ತು. ಆ ನಿಟ್ಟಿನಲ್ಲಿ ಸಂಘಟನೆಗಳು ಯಾಕೆ ಅಂತ ಹೇಳಿದ್ರೆ ಸಂಘಟನೆ ಇದ್ದರೆ ಯಾವ ಒಂದು ಮಾನ್ಯತೆಗಳು ಕೂಡ ನಮಗೆ ಸಿಗೋದು. ನಾವು ನೋಡಿದ್ದೇವೆ ಹೇಗೆ ಸಮಾಜ ಸಂಘಟನೆ ಯಾವಾಗ ಸ್ವಾಮೀಜಿಯವರು ಮಾಡಿದರು, ಸಮ್ಮೇಳನ ಬೃಹತ್ ಸಮ್ಮೇಳನ ಆಯಿತು. ಆನಂತರದಲ್ಲಿ ಅವರು ಹೇಳಿದರು ವಿಶ್ವಕರ್ಮ ಪೂಜಾ ಮಹೋತ್ಸವ ದಿನಾಂಕ ಆಯಿತು, ಕರ್ನಾಟಕ ಮಹೋತ್ಸವವನ್ನು ಅದೇ ರೀತಿಯಾಗಿ ನಿಗಮಗಳ ಅಭಿವೃದ್ಧಿ ನಿಗಮ ಆಯಿತು. ಎಲ್ಲವೂ ಕೂಡ ಆಗಿದ್ದರೆ ಸಮಾಜದ ಸಂಘಟನೆಯ ಮೂಲಕ. ಆಗ ಮಾತ್ರ ನಮಗೆ ರಾಜಕೀಯದಲ್ಲಿ ರಾಜಕಾರಣಿಗಳಲ್ಲಿ ನಮಗೆ ಅವರು ಸಹಕಾರಗಳನ್ನು ನೀಡುವುದಕ್ಕೆ ಮುಂದೆ ಬರುತ್ತದೆ. ಯಾವುದೇ ಒಂದು ನಾವು ಚಿಕ್ಕ ಸಮಾಜ ಅಂತ ಹೇಳ್ಕೊಳ್ಬಹುದು, ಆದರೆ ಒಗ್ಗಟ್ಟಾಗಿ ಸೇರಿದ್ರೆ ಅದರ ಬಲ ಅಧಿಕ ಹೋಗುತ್ತದೆ. ನಾವು ಒಂದು ಹಗ್ಗವನ್ನು ನೋಡ್ತೇವೆ, ಅದು ಯಾವುದರಿಂದ ಬರುತ್ತೆ? ಸಣ್ಣ ಒಂದು ತೆಂಗಿನ ನಾರಿನಿಂದ ಸೇರಿಸಿದ್ದಾರೆ. ಆ ಸಣ್ಣ ತೆಂಗಿನ ನಾರಿಗೆ ಯಾವ ಬಲ ಇದೆ? ಏನು ಬಲ ಇಲ್ಲ. ಆದ್ರೆ ಅದನ್ನ ಒಟ್ಟಿಗೆ ಸೇರಿಸಿ ನೀಡಿದಾಗ ಅದು ಭಾರ ತೂಕವನ್ನು ಎತ್ತಿ ಹಿಡಿದು ಕಟ್ಟಿ ಹಾಕುವಷ್ಟು ಶಕ್ತಿ ಅದಕ್ಕೆ ಬರ್ತದೆ. ನೀವು ಒಂದು ನೋಡ್ತೀವಲ್ಲ, ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅದಕ್ಕೆ ಹಗ್ಗ ಯಾವುದನ್ನು ಮಾಡ್ತಾರೆ? ಹೊಚ್ಚೊಂದು ಇದೆಯಲ್ಲ, ತೆಂಗಿನ ನಾರಿನಿಂದ ಕಟ್ಟುವಂಥದ್ದು. ಎಷ್ಟು ಬಲ ಇದೆ ಅದು! ಬರೀ ಕೇವಲ ಒಂದೇ ಇದರಲ್ಲಿ ಬಲ ಇಲ್ಲ, ಒಗ್ಗಟ್ಟಾಗಿ ಬಂದ್ರೆ ಅತ್ಯಧಿಕ ಬಲ. ಸರ್ಕಾರದವರು ಕೂಡ ನಮಗೆ ಎಲ್ಲ ಮಾನ್ಯತೆಗಳನ್ನು ಕೊಡುವುದಕ್ಕೆ ಸಾಧ್ಯ ಬಂದರು. ಆ ನಿಟ್ಟಿನಲ್ಲಿ ಸಮುದಾಯ ಭವನಗಳು ಕೂಡ ನಿರ್ಮಾಣ ಆಗುವಂಥದ್ದು. ಇಲ್ಲಿ ಆದಂತಹ ಸಂಘಟನೆಗಳನ್ನು ಸ್ವಾಮೀಜಿಯವರು ಹೇಳ್ತಿದ್ದಾರೆ. ಇಲ್ಲಿ ಪೂಜಾ ಮಹೋತ್ಸವಕ್ಕೆ ನಾವು ಮುಂಚೆ ಬಂದಿದ್ದು, ಕಳೆದ ವರ್ಷ ಪೂಜಾ ಮಹೋತ್ಸವ, ವಿಶ್ವಕರ್ಮ ಪೂಜಾ ಮಹೋತ್ಸವದಲ್ಲಿ ನಾವು ಕೂಡ ಆಗಿದ್ದರೆ ಸ್ವಾಮೀಜಿಯವರು. ಆ ಒಂದು ಸಂದರ್ಭದಲ್ಲಿ ಸ್ವಾಮೀಜಿಯವರು ಹೇಳ್ತಿದ್ರು ಇಲ್ಲಿಯ ಸಂಘಟನೆ ಹೇಗೆ ಬೆಳೆದು ಬಂದಿದೆ, ಮಹಿಳಾ ಸಂಘಟನೆ ಅದನ್ನು ಕೂಡ ವಿಶೇಷ ಹೊಂದಿದೆ ಅಂತ ಹೇಳ್ತಿದ್ರು. ಆ ರೀತಿಯಾಗಿ ಅಷ್ಟು ಸಂಘಟನಾತ್ಮಕವಾಗಿ ಬಂದಂತಹ ನಾವು ಈ ಒಂದು ಸಮುದಾಯ ಭವನವನ್ನು ಎಂದು ಕಾಣ್ತಿದ್ದೇವೆ. ಇದೆಲ್ಲವೂ ಯಾಕೆ ಬೇಕು? ಸಮುದಾಯ ಭವನ ಕೇವಲ ಯಾರು ಒಬ್ಬರಿಗೆ ಇಬ್ಬರಿಗೆ ಅಂತ ಹೇಳಿ ಮಾಡ್ಕೊಂಡಂತಹದ್ದಲ್ಲ. ನಾವು ನಮ್ಮ ಸಮಾಜಕ್ಕಾಗಿ ಏನಾದರೂ ಒಂದು ಅಸ್ತಿತ್ವ ಉಳಿಬೇಕು. ಅದರ ಒಂದು ನಾವು ಮಾಡಿದಂತಹ ಈ ಒಂದು ಕಾಲದಲ್ಲಿ ನಾವು ಏನಾದರೂ ಮಾಡಿ ಅದನ್ನು ಉಳಿಸಿದಾಗ ಮುಂದಿನವರಿಗೆ ಅದನ್ನು ತಲುಪಿಸಲಿಕ್ಕೆ ಸಾಧ್ಯ. ಇವತ್ತು ನಾವು ಮಾಡಿದ ಕಾರಣ ಮುಂದಿನವರು ಇವತ್ತು ಇದೇ ಆಶಯವನ್ನು ಇಟ್ಕೊಂಡು ಇದನ್ನು ಇನ್ನೂ ಅಭಿವೃದ್ಧಿ ಮಾಡುವಂತಹ ಒಂದು ಕಾರ್ಯಗಳು. ಅದೇ ರೀತಿಯಾಗಿ ನಮಗೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಿಕ್ಕೆ ಜಾಗೃತಿ, ಅದಕ್ಕೂ ಕೂಡ ಒಂದು ಅವಕಾಶವಾಗಿ ಅವರಿಗೆ ಉಪಲಬ್ಧಿಯಲ್ಲಿರುವಂತಹ ಆ ಎಲ್ಲ ರೀತಿಯಾಗಿಯೂ ಕೂಡ ನಾವು ಈ ಒಂದು ಸಮುದಾಯ ಭವನವನ್ನು ಉದ್ಧಾರ ಮಾಡುವಂತಹ ಕೆಲಸಗಳನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಸಮಾಜದವರೆಲ್ಲರೂ ಸೇರಿಕೊಂಡು ಉನ್ನತವಾದಂತಹ ಸಮುದಾಯ ಭವನವನ್ನು ನಿರ್ಮಾಣ ಮಾಡಿಕೊಂಡಿದ್ದೇವೆ. ಬಹು ಸಂತೋಷವಾಗ್ತದೆ. ಅದೇ ರೀತಿಯಾಗಿ ಸ್ವಾಮೀಜಿಯವರು ಈ ಒಂದು ಕಾರ್ಯನಿಮಿತ್ತ ನಮಗೆ ಈ ಒಂದು ಆದೇಶವನ್ನು ಮಾಡಬೇಕಾದ್ರೆ ಗುರು ಪೌರ್ಣಿಮಾ ಅಂತೂ ಚಾತುರ್ಮಾಸ್ಯ ಪ್ರಾರಂಭ. ಯತಿಗಳಿಗೆ, ಸನ್ಯಾಸಿಗಳಿಗೆ ಚಾತುರ್ಮಾಸ್ಯ ವ್ರತವನ್ನು ಹೇಳ್ತಾರೆ. ಚಾತುರ್ಮಾಸ್ಯ ಅಂತ ಹೇಳಿದ್ರೆ ಒಂದೇ ಜಾಗದಲ್ಲಿ ಕುಳಿತು
4 ತಿಂಗಳ ಕಾಲ ಒಂದೇ ಜಾಗದಲ್ಲಿ ವ್ರತಾನುಷ್ಠಾನಗಳನ್ನು ಮಾಡುವಂತಹ ಒಂದು ಕಾರ್ಯಕ್ರಮ. ಇದು ಯತಿ ಚಾತುರ್ಮಾಸ್ಯದಿಂದ ಗುರುಪೌರ್ಣಿಮೆಯಿಂದ ಪ್ರಾರಂಭಗೊಂಡು ಕಾರ್ತಿಕ ಪೌರ್ಣಿಮೆವರೆಗೂ ಕೂಡ ಪ್ರಾರಂಭವಾಗುತ್ತದೆ. ಆದರೆ ಏನಾದರೂ ಗೃಹಸ್ಥರು ಕೂಡ ಮಾಡುವಂತಹ ಅವಕಾಶ ಇದೆ. ಅವರು ಮಾಡುವಂತಹ ಹಿಂದಿನಿಂದ ಪ್ರಾರಂಭಗೊಂಡಿದೆ. ಏಕಾದಶಿ, ಪ್ರಥಮ ಏಕಾದಶಿ ಮಹಾವಿಷ್ಣು ಯೋಗ ನಿದ್ರೆಗೆ ಹೋಗುವಂತಹ ಒಂದು ಕಾಲ. ಹಿಂದಿನಿಂದ ಪ್ರಾರಂಭಗೊಂಡು ಉತ್ಥಾನ ದ್ವಾದಶಿ ತುಳಸಿ ಹಬ್ಬದವರೆಗೂ ಕೂಡ 4 ತಿಂಗಳು ಆ ಗೃಹಸ್ಥರು ಆಚರಣೆ ಮಾಡುವಂತಹ. ಯತಿಗಳಾದ್ರೆ ಈಗ ಗುರುಪೌರ್ಣಿಮೆ ಬರುತ್ತದೆ, 29ರಿಂದ ಪ್ರಾರಂಭವಾಗುತ್ತದೆ. ಈ ಒಂದು ಚಾತುರ್ಮಾಸದ ಬಗ್ಗೆ ವರಾಹ ಪುರಾಣದಲ್ಲಿ ಆ ಮಹಾವಿಷ್ಣು ಭೂದೇವಿಗೆ ಆದೇಶ ಮಾಡ್ತಾರೆ. ಆ ಭೂದೇವಿಯನ್ನ ರಸಾತಳಕ್ಕೆ ತೆಗೆದುಕೊಂಡು ಹಾಕಿಬಿಡುತ್ತಾನೆ ಹಿರಣ್ಯಕಶಿಪು. ಆ ಸಮಯದಲ್ಲಿ ವರಾಹ ಅವತಾರವನ್ನು ಮಾಡಿ ಆ ಭೂದೇವಿಯನ್ನ ಪುನಃ ಯಥಾಸ್ಥಾನಕ್ಕೆ ತೆಗೆದುಕೊಂಡು ಕೂರಿಸುವಂತಹ ಸಮಯದಲ್ಲಿ ಭೂದೇವಿ ಕೇಳ್ಕೊಳ್ತಾರೆ, ನಿನಗೆ ಪ್ರಿಯವಾದಂತಹ ನನ್ನ ಪೂಜೆಗಳನ್ನು ಮಾಡಬೇಕು ಎಂಬುದಾಗಿ ಆದರೆ ಯಾವುದು ಶ್ರೇಷ್ಠ ಕಾಲ ಎಂಬುದಾಗಿ ಮಹಾವಿಷ್ಣುವನ್ನು ಕೇಳಿಕೊಂಡಾಗ ಆ ಮಹಾವಿಷ್ಣು ಹೇಳ್ತಾನೆ, ಅಸ್ತಿ ಪ್ರೇಮಃ ಚಾತುರ್ಮಾಸ್ಯ ಅವಿಲೋಮ. ನನಗೆ ಪ್ರಿಯವಾದಂತಹ ಕಾಲ ಯಾವುದಾದ್ರೂ ಇದೆ ಎಂದಾದರೆ ಅದು ಚಾತುರ್ಮಾಸ್ಯ ಅಂತ ಹೇಳಿದ್ರೆ ಆಷಾಢ ಪೌರ್ಣಿಮೆಯನ್ನು ಮಾಡಿಬಿಟ್ಟು ಕಾರ್ತಿಕ ಪೌರ್ಣಿಮೆವರೆಗೂ ಕೂಡ 4 ತಿಂಗಳು. ಅದನ್ನ ಯತಿಗಳು 4 ತಿಂಗಳಲ್ಲಿ 2 ತಿಂಗಳಾಗಿ ಆಚರಣೆ ಮಾಡ್ತಾರೆ. ಮಾಸೋವೈ ಪಕ್ಷ ಎಂಬ ಶ್ರುತಿ ನಿರ್ಣಯದಂತೆ ಒಂದು ಪಕ್ಷವನ್ನು 1 ತಿಂಗಳಾಗಿ ಪರಿಗಣನೆ ಮಾಡುತ್ತಾರೆ. ಅಂದ್ರೆ ಪೌರ್ಣಮಿಕ ಅಮಾವಾಸ್ಯವರೆಗೂ 15 ದಿನ, ಅದನ್ನ 1 ಪಕ್ಷ ಎಂಬುದಾಗಿ ಕರೀತಾರೆ. ಅದನ್ನ 1 ಮಾಸ. ಆ ರೀತಿಯಾಗಿ 4 ಪಕ್ಷಗಳನ್ನು 4 ಮಾಸಗಳಾಗಿ ಪರಿಗಣನೆ ಮಾಡಿಕೊಂಡು ವ್ರತವನ್ನು ಆಚರಣೆ ಮಾಡುವಂತಹ ಒಂದು ಪುಣ್ಯ ಪರ್ವಕಾಲ ಇದಾಗಿದೆ. ಇದರ ಮಧ್ಯದಲ್ಲಿ ಎಲ್ಲ ನಿಮ್ಮ ವ್ರತಗಳು ಕೂಡ ಬರುವಂಥದ್ದು. ವರಮಹಾಲಕ್ಷ್ಮಿ ವ್ರತ ಬರ್ತದೆ, ಗೌರಿ ಗಣಪತಿ ವ್ರತ ಬರ್ತದೆ, ಅದೇ ರೀತಿಯಾಗಿ ನವರಾತ್ರಿ ಬರ್ತದೆ, ಕೃಷ್ಣ ಜನ್ಮಾಷ್ಟಮಿ ಬರುವಂತಹ ಪಿತೃಪಕ್ಷವು ಕೂಡ ಬರ್ತದೆ, ದೀಪಾವಳಿ ಬರುತ್ತೆ. ಎಲ್ಲ ಹಬ್ಬಗಳು ಕೂಡ ಅದರೊಳಗೆ ಬರುವಂಥದ್ದು. ಹಾಗಾಗಿ ಅದಕ್ಕೆ ವ್ರತರಾಜ ಎಂಬುದಾಗಿ ಕೂಡ ಹೆಸರುಂಟು. ಈ ಒಂದು ಪುಣ್ಯ ಪರ್ವಕಾಲದಲ್ಲಿ ಯಾರು ಭಗವಂತನನ್ನ ಸ್ಮರಣೆ ಮಾಡಿ ಜಪ ತಪ ಹೋಮ ಹವನಗಳನ್ನು ಮಾಡ್ತಾರೋ ಅವರಿಗೆ ಅನಂತ ಫಲಗಳು ಲಭಿಸುತ್ತದೆ ಎಂಬುದಾಗಿ ಹೇಳ್ತಾರೆ. ಆ ಅನಂತ ಫಲಗಳನ್ನು ನಾವು ಪಡೆಯಬೇಕು. ಒಂದು ಕಾಲದಲ್ಲಿ ನಾವು ಯಾವುದಾದ್ರೂ ಒಂದು ಸಣ್ಣ ಪೂಜೆ ಕಾರ್ಯಕ್ರಮಗಳನ್ನು ಮಾಡುತ್ತೇವೆ ಅಂತ ಹೇಳಿದ್ರೆ ಅದರಿಂದ ನಮಗೆ ಅಲ್ಪ ಪುಣ್ಯ ಲಭಿಸುತ್ತದೆ. ಯಾವ ರೀತಿಯಾಗಿರುತ್ತದೆ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಸುಖ ಸಂದರ್ಭಗಳಾಗಿ ಪರಿಣಾಮವನ್ನು ಹೊಂದುತ್ತದೆ. ಅದಕ್ಕಾಗಿ ನಾವು ಪುಣ್ಯ ಕರ್ಮಗಳನ್ನು ಮಾಡುವುದು ಹೆಚ್ಚಿಗಾಗಿ ಹೋಗ್ತದೆ. ನಮಗೆ ಅನಂತವಾದಂತಹ ದುಃಖ ನಿವೃತ್ತಿ ಆಗಬೇಕು, ಆತ್ಯಂತಿಕ ದುಃಖ ನಿವೃತ್ತಿ ಆಗಬೇಕು, ಅದೇ ರೀತಿಯಾಗಿ ಸುಖ ಪ್ರಾಪ್ತಿ ಆಗಬೇಕು. ನಮಗೆ ಎಲ್ಲ ಕಾಲದಲ್ಲಿ ಕೂಡ ನಾವು ಸುಖಿಯಾಗಿ ಆರೋಗ್ಯವಂತರಾಗಿ ನಾವು ಇರಬೇಕು ಎಂಬುದಾಗಿ ಆದರೆ ಆ ಒಂದು ಪುಣ್ಯವು ಕೂಡ ಅನಂತವಾಗಿ ನಮಗೆ ಲಭಿಸಬೇಕು. ಆ ಅನಂತವಾದಂತಹ ಪುಣ್ಯ ನಮಗೆ ಲಭಿಸಬೇಕಂತ ಹೇಳಿದ್ರೆ ನಾವು ಮಾಡುವಂತಹ ಪೂಜೆ ಪುನಸ್ಕಾರಗಳು ಕೂಡ ಅದೇ ರೀತಿಯಾಗಿ ಆ ಒಂದು ಪುಣ್ಯ ಪರ್ವಕಾಲ ಇದ್ದಾರೆ. ಅನಂತ ಗುಣ ಸುಧಾಮಯವಾಗಿ ಯಾವ ಈ ಚಾತುರ್ಮಾಸ್ಯದಲ್ಲಿ ಜಪ ತಪ ಹೋಮಗಳನ್ನು ಮಾಡ್ತಾರೋ ಅದರಲ್ಲಿ ಅನಂತ ಫಲಗಳು ಅವನಿಗೆ ಲಭಿಸುತ್ತದೆ. ಸಮಾಜಕ್ಕೆ ಮಾನ್ಯತೆಗಳ ಸಿಗುವಂತಹ ಬಹಳ ಕಡಿಮೆ ಆಗ್ತವೆ. ಅನ್ಯ ಸಮಾಜದ ರೀತಿಯ ಒಂದು ಮಾರ್ಗದರ್ಶನದ ಕೊರತೆ ಆಗಿರ್ಬೋದು. ಅದೇ ರೀತಿಯಾಗಿ ಸಮಾಜ ಆ ಒಂದು ಮಠಗಳಿಗೆ ಆಶ್ರಮವನ್ನು ನೀಡುವುದಕ್ಕೆ ಸಹಕಾರಗಳ ಕೊರತೆ ಆಗಿರಬಹುದು. ಎರಡರಲ್ಲಿ ಯಾವುದಾದ್ರೂ ಆಗಿರ್ಬೋದು. ಆದರೆ ಆ ಒಂದು ಧಾರ್ಮಿಕತೆಯಲ್ಲಿ ಒಂದಷ್ಟು ಕೊರತೆಗಳ ಕಾರಣ ಅದನ್ನ ಪುನಃ ಸ್ವಾಮೀಜಿಗಳು ವಾಕ್ಯ ಸನ್ಯಾಸವನ್ನು ಸ್ವೀಕಾರ ಮಾಡಿಕೊಂಡು ಅವತ್ತಿನಿಂದ ಇಂದಿನವರೆಗೂ ಕೂಡ ಕೇವಲ ಕರ್ನಾಟಕಾದ್ಯಂತ ಅಲ್ಲ ಭಾರತಾದ್ಯಂತ ಸ್ವಾಮೀಜಿಗಳು ಸಂಚಾರವನ್ನು ಮಾಡುತ್ತಾರೆ. ಕಳೆದ ತಿಂಗಳು ಮೇ ತಿಂಗಳಿನಲ್ಲಿ ಭಾರತೀಯ ಸುಖಮಹಾ ಪರಿಷತ್ ಎಂಬುದಾಗಿ ಒಂದು ಆಯೋಜನೆ ಮಾಡಿದೆ. ಭಾರತ ದೇಶದಲ್ಲಿ ಉದ್ಭವವಾದಂತಹ ಪ್ರತಿ ಧರ್ಮದ ಧರ್ಮಗುರುಗಳು, ಹಿಂದೂ ಧರ್ಮದಲ್ಲಿ ಬರುವಂತಹ ಬ್ರಾಹ್ಮಣ ಸಮುದಾಯ ಆಗಿರ್ಬೋದು, ಲಿಂಗಾಯತ ಸಮುದಾಯ ಆಗಿರ್ಬೋದು, ಒಕ್ಕಲಿಗರ ಸಮುದಾಯ ಆಗಿರ್ಬೋದು, ಕನಕ ಗುರುಪೀಠ ಆಗಿರ್ಬೋದು, ವಾಲ್ಮೀಕಿ ಗುರುಪೀಠ ಆಗಿರ್ಬೋದು, ಯಾವ್ಯಾವ ಪೀಠಗಳಿದ್ದಾವೆ ಎಲ್ಲ ಧರ್ಮಗುರುಗಳು. ಅದೇ ರೀತಿಯಾಗಿ ಬೌದ್ಧ ಧರ್ಮಗುರುಗಳು. ಯಾಕೆ ಅಂತ ಹೇಳಿದ್ರೆ ಬುದ್ಧರ ಒಂದು ಜನ್ಮಾದ್ಯ ಧರ್ಮಭೂಮಿ. ಆ ಕಾರಣದಿಂದ ಅವರ ಧರ್ಮಗುರುಗಳು. ಆನಂತರ ಸಿಖ್ ಧರ್ಮಗುರುಗಳು. ಅದರ ಜೊತೆಯಲ್ಲಿ ಒಂದು ಸಮಾವೇಶ ರಚನೆ, ಭಾರತೀಯ ಸಂತ ಮಹಾಪರಿಷತ್ ಎಂಬುದಾಗಿ ರಚನೆ ಮಾಡಿದೆ. ಇದನ್ನ ನಮ್ಮ ಶೃಂಗೇರಿ ಬಳಿ ಕೊಪ್ಪ ಅಂದಿದೆ, ಅಲ್ಲಿ ಹರಿಹರ ಅನ್ಯ ದೇಶದಿಂದಲೂ ಕೂಡ ಅಲ್ಲಿಗೆ ಸಂತರ್ಪ ಆಗಮಿಸಿದ್ರು. ಯಾಕೆಂತ ಹೇಳಿದ್ರೆ ಬೌದ್ಧ ಜನಾಂಗಗಳು ಅನ್ಯ
ಜಪಾನ್ನಲ್ಲಿದ್ದಾರೆ, ಚೈನಾದಲ್ಲಿದ್ದಾರೆ, ಇನ್ನೂ ಹೆಚ್ಚಿನದಾಗಿ ನೀವು ಥೈಲ್ಯಾಂಡ್ ಅಲ್ಲಿ ಕೂಡ ಇದ್ದಾರೆ. ಸಾಕಷ್ಟು ಜನಾಂಗ ಬೌದ್ಧರು ಅನ್ಯರ ದೇಶಗಳಲ್ಲಿ ಇದ್ದಾರೆ. ಆ ಧರ್ಮಗುರುಗಳೆಲ್ಲರೂ ಕೂಡ ಒಂದು ವಿಚಾರ ಒಂದು ಚಾತುರ್ಮಾಸದಲ್ಲಿ ವಿಶೇಷ ಪೂಜೆಗಳು ಬರ್ತವೆ. ಪ್ರತಿಯೊಂದು ಕೂಡ ಸ್ವಾಮೀಜಿಯವರ ಮಠದೇವರ ಪೂಜೆಗಳು, ಶ್ರೀಚಕ್ರ ಪೂಜೆ, ಗುರುಪಾದಕ ಪೂಜೆ ಇದೆಲ್ಲವೂ ಕೂಡ ನೆರವೇರುತ್ತದೆ. ಅದರ ಜೊತೆಗೆ ಬಂದಂತಹ ಭಕ್ತಾದಿಗಳಿಗೆ ಗುರುಪಾದಕ ಪೂಜೆಗಳು, ಅದೇ ರೀತಿಯಾಗಿ ಅವರು ವಿಶೇಷ ಪೂಜೆಗಳನ್ನು ಮಾಡಿಸುವಂತಹ ಒಂದು ಸಂಕಲ್ಪವನ್ನು ಇಟ್ಟುಕೊಂಡಿದ್ದಾರೆ. ಅವರಿಗೆ ಬೇಕಾದಂತಹ ಪೂಜೆಗಳೆಲ್ಲ ಕೂಡ ನಡೆಯುತ್ತದೆ. ಅದೇ ರೀತಿಯಾಗಿ ವಿಶೇಷವಾಗಿ ದುರ್ಗಾದಿ ನಮಸ್ಕಾರಗಳನ್ನು ಆಯೋಜನೆ ಮಾಡಿಕೊಳ್ಳುವಂತಾಗಿದೆ. ಅದರ ಜೊತೆಯಲ್ಲಿ ಹಬ್ಬ ಹರಿದಿನಗಳಲ್ಲಿ ವಿಶೇಷ ಪೂಜೆಗಳೆಲ್ಲವೂ ಕೂಡ ಬರುವಂತಾಗಿದೆ. ನಂತರದಲ್ಲಿ ಉಪನಯನ ಕಾರ್ಯಕ್ರಮಗಳು ಕೂಡ ಇದ್ದಾರೆ. ನಮ್ಮೊಳಗಡೆ ಶ್ರಾವಣ ಮಾಸದಲ್ಲಿ ಒಂದೆರಡು ಉಪನಯನಗಳು ಕೂಡ ಇದ್ದಾರೆ. ಅದರ ರೀತಿಯಲ್ಲಿ ನಮಗೆ ಯಾವ ಒಂದು ಪೂಜೆಗಳು ಸೂಕ್ತ ಎಂಬುದಾಗಿರುತ್ತದೆ ಇದರಲ್ಲಿ ಹಾಕಿದೆ. ವಿಶೇಷ ದಿನಗಳಲ್ಲಿ ಬರುವಂತಹ ಪೂಜೆಗಳೆಲ್ಲ ವಿವರಗಳು ಕೂಡ ಇದರಲ್ಲಿ ಕೊಟ್ಟಿದೆ. ಅದರೊಳಗೆ ನಮ್ಮ ಹಿರಿಯ ಶ್ರೀಗಳವರ ಜನ್ಮ ದಿನೋತ್ಸವದ ಅಂಗವಾಗಿ ಆರಾಧನಾ ಕಾರ್ಯಕ್ರಮ ಕೂಡ ಬರ್ತದೆ. 44ನೇ ವಾರ್ಷಿಕ ಆರಾಧನೆ ಕೂಡ ಬರುವಂತಹದ್ದಿದೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ವಿಶೇಷ ಪೂಜೆಗಳನ್ನು ಮಾಡಿಸುವಂತಹ ಇದೆ, ಅವಕಾಶಗಳಿದೆ. ದೇವಾಲಯ ಸುಜ್ಞಾನ ಪ್ರಭು ಮಹಾಸ್ವಾಮೀಜಿಗಳ ದೇವಾಲಯದಲ್ಲಿ ರುದ್ರಾಭಿಷೇಕಗಳಾಗಿರ್ಬೋದು, ವಿಶ್ವಕರ್ಮನಿಗೆ ವಿಶೇಷ ಪೂಜೆಗಳಾಗಿರ್ಬೋದು, ಅನೇಕ ವಿಶೇಷ ಪೂಜೆಗಳಿದೆ. ಅವೆಲ್ಲರೂ ಕೂಡ ಆ ಪೂಜೆಗಳಲ್ಲಿ ಭಾಗವಹಿಸಿ ತೊಡಗಿಸಿಕೊಂಡು ಆ ದೇವರ ಹಾಗೆಯೇ ಗುರುವಿನ ಪೂರ್ಣಾನುಭವಕ್ಕೆ ಪಾತ್ರರಾಗಬೇಕು ಎಂಬುದನ್ನು ಆಶಿಸುತ್ತಾ ನಮ್ಮ ಮಾತುಗಳಿಗೆ ವಿರಾಮವನ್ನು ಹೇಳ್ತಾರೆ. ಓಂ परिमुच्यन्ति सर्वे रक्रं विपापं परमेष्ठभूतं यत्पुण्डरीकं परमस्य सर्वस्वं